ಎಲ್ರಿಗೂ ನಮಸ್ಕಾರ. ನೋಡಿ, ನಾವು ಹೆಣ್ಮಕ್ಕಳು ಸಮಾಜದಲ್ಲಿ 50% 50% ಪುರುಷರಿದ್ದರೆ 50% ಹೆಣ್ಮಕ್ಕಳು ನಾವಿದ್ದೀವಿ. ಈ ಸರ್ತಿ ಇತ್ತೀಚೆಗೆ ಬಂದ ಒಂದು ವರದಿಯ ಪ್ರಕಾರ ಮೋದಿಯವರು 2014ರಲ್ಲಿ ಪ್ರಧಾನಿ ಆದ ನಂತರ ಈ ಅಂತರ ಏನಿರುತ್ತೆ, ಹೆಣ್ಣುಮಕ್ಕಳು ಮತ್ತು ಪುರುಷರ ಅಂತರ ಏನಿರುತ್ತೆ, ಅದು 1000ಕ್ಕೆ ಎಷ್ಟು ಜನ ಹೆಣ್ಮಕ್ಳು ಅನ್ನೋ ಲೆಕ್ಕದಲ್ಲಿ ರಿಪೋರ್ಟ್ಗಳನ್ನ ಬರೀತಾರೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ. ಭಾರತದಲ್ಲಿ 1000ಕ್ಕೆ 1026 ಹೆಣ್ಮಕ್ಳಿದ್ದಾರೆ. ಪುರುಷರ ಪೈಕಿ 1000 ಪುರುಷರ ಪೈಕಿ 1026 ಹೆಣ್ಮಕ್ಳಿದ್ದಾರೆ ಅನ್ನುವಂತಹ ವರದಿ ಬಂದಿದೆ. ಅಂದರೆ ಹೆಣ್ಣು ಮಕ್ಕಳ ಸಬಲೀಕರಣ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಇದ್ರ ಮೂಲಕ ಸಾಬೀತಾಗಿದೆ. ನಾನು ಈ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಇದೆ. ಇನ್ನೇನು ಚುನಾವಣೆ 2-3 ದಿನಗಳಲ್ಲಿ ಬರ್ತಾ ಇದೆ. ಈ ಚುನಾವಣೆ ಭಾರತದ ಮುಂದಿನ ಪ್ರಧಾನಿ ಯಾರಾಗಬೇಕು, ಯಾರನ್ನು ನಾವು ಆಯ್ಕೆ ಮಾಡಬೇಕು ಅನ್ನುವಂತಹ ಚುನಾವಣೆ. ಇದು ರಾಜ್ಯ ಸರ್ಕಾರವನ್ನು ನಿರ್ಣಯ ಮಾಡೋ ಚುನಾವಣೆ ಅಲ್ಲ, ಕೇಂದ್ರದಲ್ಲಿ ಯಾರು ಪ್ರಧಾನಿ ಆಗಬೇಕು ಅನ್ನೋದರ ಚುನಾವಣೆ. ಹಾಗಾಗಿ ನಮಗೆ ಯಾರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾವು ಒಂದು ಸರ್ತಿ ಆಲೋಚನೆ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ ಅಂದರೆ, ಅವರ ಪ್ರಕಾರ 4 ಜಾತಿಗಳು ಮಾತ್ರ ಇದೆ ಅಂತ ಹೇಳ್ತಾರೆ. 4 ವರ್ಣಗಳು ಯಾವುದು ಅಂದರೆ, ಮೊದಲನೇದು ಬಡವರು, 2ನೇದು ಯುವಕರು, 3ನೇದು ನಾರಿ ಶಕ್ತಿ, 4ನೇದು ಅನ್ನದಾತರು, ಕೃಷಿಕರು. ಹೀಗೆ 4 ಜಾತಿ ಇದೆ. ಈ 4 ಜಾತಿಗಳ ಅಂದರೆ ಬಡವರ, ಯುವ ಜನತೆಯ, ಸ್ತ್ರೀಯರ ಮತ್ತು ಅನ್ನದಾತರ ಏಳಿಗೆ ಆದರೆ ಇಡೀ ದೇಶದ ಅಭಿವೃದ್ಧಿ ಆಗುತ್ತೆ. ಇಡೀ ದೇಶ ಎಲ್ಲರಿಗಿಂತ ಹೆಚ್ಚಿನ ಸಮೃದ್ಧಿಯನ್ನು ಕಾಣುತ್ತೆ ಅನ್ನೋದು ಅವರ ಒಂದು ಇತ್ತೀಚಿನ ತತ್ವ. ಹಾಗಾಗಿ ನಾವು ನೆನಪಿಟ್ಕೋಬೇಕು, ನಾರಿ ಶಕ್ತಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ನಾರಿ ಶಕ್ತಿ ನನಗೆ ಸೈಲೆಂಟ್ ವೋಟರ್ ಅಂತ ಹೇಳ್ತಾರೆ. ಅಂದರೆ ಎಲ್ಲರ ಮಧ್ಯೆ ಹೆಣ್ಮಕ್ಕಳು ತಗೊಳ್ಳುವಂತಹ ನಿರ್ಣಯ ಅದು ಬಹಳ ಪ್ರಮುಖವಾಗಿರುತ್ತೆ. ಯಾಕೆಂದರೆ ಇಡೀ ದೇಶವನ್ನು ಪರಿಣಮಿಸುತ್ತೆ. ಮೋದಿಯವರು ನಾರಿ ಶಕ್ತಿಗಾಗಿ ಮಾಡಿರೋದೇನು ಅಂತ ನೀವು ಆಲೋಚನೆ ಮಾಡೋದಾಗಿದ್ದರೆ, ನಮ್ಮನ್ನು ರಾಜಕೀಯವಾಗಿ, ಸಾಮಾಜಿಕವಾಗಿ, ಅದರ ಜೊತೆಗೆ ಆರ್ಥಿಕವಾಗಿ ಅವರು ಸಬಲೀಕರಣವನ್ನು ಮಾಡಿದ್ದಾರೆ. ಹೇಗಾಯಿತು ಸಾಮಾಜಿಕ ಸಬಲೀಕರಣ ಅಂತ ಯೋಚನೆ ಮಾಡೋದಾಗಿದ್ದರೆ, ಮೊಟ್ಟ ಮೊದಲನೇದಾಗಿ 2014ರಲ್ಲಿ ಅವರು ಪ್ರಧಾನಿ ಆದ ನಂತರ ಅವರು ಅನೌನ್ಸ್ ಮಾಡೋ ಕಾರ್ಯಕ್ರಮ ಸ್ವಚ್ಛ ಭಾರತ್. ಸ್ವಚ್ಛ ಭಾರತ್ ಅನ್ನೋದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು ಅನ್ನೋದು ಒಂದು. 2ನೇದು, ಹೆಣ್ಮಕ್ಕಳಿಗೆ ಶೌಚಾಲಯದ ಕೊರತೆ ಇದೆ. ಬಯಲು ಶೌಚಾಲಯದಲ್ಲಿ ಅವಸ್ಥೆ ಪಡ್ತಾ ಇರುವಂತಹ ಹೆಣ್ಮಕ್ಕಳು, ಬಯಲಿಗೆ ಹೋಗುವಂತಹ ಹೆಣ್ಮಕ್ಕಳು, ಅವರಿಗೆ ಗೌರವದ ಶೌಚಾಲಯ ನಿರ್ಮಾಣ ಆಗಬೇಕು ಅನ್ನುವ ಮೊದಲ ಹೆಜ್ಜೆಯನ್ನು ಪ್ರಧಾನಿ ಮೋದಿಯವರು ಇಡ್ತಾರೆ. ದೇಶಾದ್ಯಂತ ಅವರು ಒಂದು ಊರಿಗೆ ಶೌಚಾಲಯ ಅಂತ ಹೇಳಲಿಲ್ಲ, ಒಂದು ಗಲ್ಲಿಗೆ ಶೌಚಾಲಯ ಮಾಡ್ತೀನಿ ಅಂತ ಹೇಳಿಲ್ಲ, ಪ್ರತಿ ಮನೆಗಿರಬೇಕು ಅನ್ನುವ ಕಾರ್ಯಕ್ರಮವನ್ನು ಅವರು ಹಮ್ಮಿಕೋತಾರೆ. ಹಾಗಾಗಿ ಮೊದಲನೇದಾಗಿ ನಮಗೆ ಸಿಗಬೇಕಾದಂತಹ ಗೌರವ ಶೌಚಾಲಯದ ಮೂಲಕ ಅದರ ನಿರ್ಮಾಣವನ್ನು ನರೇಂದ್ರ ಮೋದಿಯವರು ಸುಮಾರು 12 ಕೋಟಿಯಂತಹ ಶೌಚಾಲಯಗಳ ನಿರ್ಮಾಣವನ್ನು ಈ 10 ವರ್ಷಗಳಲ್ಲಿ ಮಾಡಿ ತೋರಿಸಿದ್ದಾರೆ. 2ನೇದು, ಎಲ್ಲರ ತಲೆಯ ಮೇಲೆ ಸೂರಿರಬೇಕು ಅನ್ನೋದು ಭಾರತಕ್ಕಾಗಿ ಅವರು ಕಂಡಿರುವಂತಹ ಕನಸು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಹೆಚ್ಚಿನ ಮನೆಗಳನ್ನು ಅವರು ಹೆಣ್ಮಕ್ಳ ಹೆಸರಲ್ಲಿ ಕೊಡ್ತಾರೆ. ಅದಕ್ಕೂ ಒಂದು ವಿಶೇಷವಾದ ಕಾರಣ ಇದೆ. ಪುರುಷರ ಹೆಸರಿಗೆ ಮನೆ ಮಾಡಿದ್ರೆ ಪ್ರಾಯಶಃ ಅವ್ರನ್ನ ಅದು ಯಾವುದಾದ್ರೂ ರೀತಿಯಲ್ಲಿ ಕಳೆದು ಬಿಡಬಹುದು. ಕೆಲವರಿಗೆ ಅಷ್ಟೊಂದು ಜವಾಬ್ದಾರಿ ಇರಲ್ಲ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳ ಹೆಸರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹೆಣ್ಮಕ್ಳಿಗೆ ಮನೆಯನ್ನು ಕೊಟ್ಟಿದ್ದಾರೆ. ಮನೆಯನ್ನು ಕೊಡೋದ್ರ ಜೊತೆಗೆ ವಿದ್ಯುತ್ ಶಕ್ತಿ, ಎಲ್ಲ ಮನೆಗಳಿಗೆ ವಿದ್ಯುತ್ ಶಕ್ತಿ ತಲುಪಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಎಲ್ಲರ ಮನೆಗೂ ಕೊಳಾಯಿ ಮೂಲಕ ನೀರು ತಲುಪಬೇಕು, ಜಲ್ ಜೀವನ್ ಮಿಷನ್ ಮೂಲಕ ಅದನ್ನು ಕೂಡ ಅವರು ಸಾಧಿಸಿದ್ದಾರೆ. ಹೀಗೆ ಒಂದು ಮನೆ ಅಂದಮೇಲೆ ಆ ಮನೆಗೆ ನೀರು ಬೇಕು, ಶೌಚಾಲಯ ಬೇಕು ಮತ್ತು ವಿದ್ಯುತ್ ಶಕ್ತಿ ಬೇಕು ಅನ್ನುವಂತಹ ಒಂದು ದೊಡ್ಡ ಪರಿಕಲ್ಪನೆಯನ್ನು ಇಟ್ಕೊಂಡು ಅವರು ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ಅನೇಕ ಜನ ಹೆಣ್ಮಕ್ಕಳು ಈ ಸೌದೆ ಒಲೆಯ ಹಬೆಯಲ್ಲಿ, ಹೊಗೆಯಲ್ಲಿ ಬೇಯ್ತಾ ಇದ್ದರು. ಅದೆಷ್ಟೋ 100 ಸಿಗರೆಟ್ ಸೇದಿದಷ್ಟು ನಮ್ಮ ಶ್ವಾಸಕೋಶಕ್ಕೆ ಅದರಿಂದ ತೊಂದರೆ ಆಗುತ್ತೆ, ಕ್ಯಾನ್ಸರ್ ಥರದ ರೋಗಗಳು ಬರಬಹುದು ಅನ್ನುವಂತಹ ಅನೇಕ ವರದಿಗಳಿವೆ WHO. ಅದನ್ನು ಸಂಪೂರ್ಣ ನಿಷೇಧ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಹೆಣ್ಮಕ್ಳಿಗೂ
ಗ್ಯಾಸ್ನ ವಿತರಣೆ ಮಾಡಿದ್ದಾರೆ, ಉಚಿತ ಗ್ಯಾಸ್ನ ವಿತರಣೆ ಮಾಡಿದ್ದಾರೆ. ಈ ಉಚಿತ ಗ್ಯಾಸ್ನ ಕೊಡೋದ್ರ ಜೊತೆಗೆ ಅವರು ಒಲೆಯನ್ನು ಕೂಡ ಸಬ್ಸಿಡೈಸ್ಡ್ ರೇಟ್ನಲ್ಲಿ 900 ರೂಪಾಯಿ ಕೇವಲ ಕೊಟ್ಟಿದ್ದಾರೆ. ಅದರ ಜೊತೆಗೆ ವರ್ಷಕ್ಕೆ ಬೇಕಾದಂತಹ ಸಿಲಿಂಡರ್ಗಳನ್ನ 500 ರೂಪಾಯಿ ದರದಲ್ಲಿ. ಹೀಗೆ ಸಮಗ್ರವಾಗಿ ನಮ್ಮ ಬದುಕಿನ ಒಂದು ಅಭಿವೃದ್ಧಿ ಆಗಬೇಕು, ನಮ್ಮ ಬದುಕು ಹಸನಾಗಬೇಕು, ಸಮೃದ್ಧವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಕೆಲಸ ಮಾಡಿದ್ದಾರೆ. ಇವಿಷ್ಟು ಸಾಮಾಜಿಕವಾಗಿ ನಮ್ಮನ್ನು ಶಕ್ತಿಗೊಳಿಸೋದಕ್ಕೆ. ನೋಡಿ, ಬಯಲು ಶೌಚಾಲಯ ಅನ್ನೋದು ಇವತ್ತು ಮುಗಿದು ಹೋಗಿರೋ ಕಾರಣ, ಎಲ್ಲ ಶಾಲೆಗಳಲ್ಲಿ ಎಲ್ಲ ಮನೆಗಳಲ್ಲಿ ಶೌಚಾಲಯ ಇರೋ ಕಾರಣ ಹೆಣ್ಣುಮಕ್ಕಳು ಹೆಚ್ಚು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಮುಂಚೆ ಒಂದು ಹಂತ ಆದಮೇಲೆ ಹೆಣ್ಮಕ್ಳು ಮನೆಯಲ್ಲೇ ಇದ್ದು ಬಿಡ್ತಾಯಿದ್ರು. ಶೌಚಾಲಯದ ಕೊರತೆಯಿಂದ ತುಂಬ ಅದು ಮೂಲಭೂತವಾದಂಥ ಒಂದು ಅಗತ್ಯ ಹೆಣ್ಮಕ್ಳಿಗೆ. ಅದ್ರ ಬಗ್ಗೆ ಸುಮಾರು 65 ವರ್ಷಗಳ ಕಾಲ ಯಾರಿಗೂ ಅದ್ರ ಬಗ್ಗೆ ಯೋಚನೆ ಕೂಡ ಬಂದಿರಲಿಲ್ಲ. ಪ್ರಧಾನಿಯವರು ಪ್ರತಿಯೊಬ್ಬರ ಬದುಕನ್ನು ಸಮೃದ್ಧಗೊಳಿಸಬೇಕು ಅಂತ ಆಲೋಚನೆ ಮಾಡುವಂತಹ ವ್ಯಕ್ತಿ. ಸಾಮಾಜಿಕವಾಗಿ ನಮ್ಮನ್ನು ಅವರು ಸಬಲೀಕರಣಗೊಳಿಸಿದ್ದಾರೆ.